ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರು ಈ ಸಮಯಕ್ಕಾಗಿ ದೇವರು ಕೊಟ್ಟಂಥ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ರಿಯಲಿ ನಮ್ಮ ದೇವರು ಬಹಳ ಉನ್ನತನಾದ ದೇವರು, ಬಹಳ ನಮ್ಮನ್ನು ಪ್ರೀತಿಸುವಂಥ ದೇವರು. ಅದಕ್ಕೆ ನಮ್ಮನ್ನು ಪ್ರೀತಿ ಮಾಡಿ ಇನ್ನೊಂದು ಹೊಸ ದಿನ ನಮಗಾಗಿ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ವಾಕ್ಯವನ್ನು ಕೇಳೋದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಯೇಸು ನಾಮದಲ್ಲಿ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಚಾನಲ್ಗೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಎನ್ಕರೇಜ್ ಮಾಡಿ. ನಾವು ಇದೇ ರೀತಿ ಲೈವಲ್ಲಿ ಕೂಡ ನಾವು ಮಧ್ಯೆ ಮಧ್ಯೆ ಬರ್ತೇವೆ, ಶಾರ್ಟ್ಸ್ ಹಾಕ್ತೇವೆ, ಆಮೇಲೆ ದೊಡ್ಡ ವೀಡಿಯೋ ಕೂಡ ಹಾಕ್ತೇವೆ. ಅದನ್ನು ನೀವು ನೋಡ್ಬೋದು. ನಾವು ಒಟ್ಟಾಗಿ ದೇವರಲ್ಲಿ ಆತ್ಮಿಕತೆಯಲ್ಲಿ ನಾವು ಬೆಳೀಲಿಕ್ಕೆ ಇದು ಚಾನಲ್ ನಮಗೆ ಸಹಾಯವಾಗ್ತದೆ. ಆಮೇಲೆ ಸೊ ನಿಮಗೋಸ್ಕರ ಈ ಒಂದು ಬೆಳಗಿನ ಜಾವದಲ್ಲಿ ನೀವೊಂದು ದೇವರ ವಾಕ್ಯವನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ನನ್ನ ಜೊತೆಗೆ ತೆಗೆದುಕೊಳ್ಳ್ರಿ. ಏಷಾಯ 1:18, ಏಷಾಯ 1:18, ಐಸಾಯ 1:18. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಹಾಲೆಲೂಯಾ. ಇವತ್ತು ದೇವರು ನಮಗೆ ಕರೀತಾ ಇದ್ದಾರೆ, ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ನನ್ನ ಹತ್ರ ಬನ್ನಿರಿ, ತಿರುಗಿ ಬರ್ರಿ, ಪಶ್ಚಾತ್ತಾಪಪಟ್ಟು ಮನವನ್ನು ತಿರುಗಿಸಿಕೊಂಡು ನನ್ನ ಹತ್ರ ಬರ್ರಿ. ಪಶ್ಚಾತ್ತಾಪಪಟ್ಟು ನೀವು ನನ್ನ ಹತ್ರ ಕ್ಷಮಾಪಣೆ ಬೇಡ್ಕೊಂಡ್ರಿ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ನಾನು ಬೆಳುಪಾಗಿ ನಾನು ಮಾಡ್ತೇನೆ. ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ನಾನು ಬೆಳ್ಳಗೆ ಮಾಡ್ತೇನೆ. ನನ್ನ ಹತ್ರ ಬರ್ರಿ. ಕಮ್ ಟು ಮೀ. ಐ ವಿಲ್ ಗಿವ್ ಯು, I will forgive you, I will cleanse you, I will purify you, I will give you new life. जो भी पाप क्यों ना हो, यीशु आपको क्षमा करेंगे, धो देंगे, शुद्ध करेंगे. एक न्यू शुरुआत, एक नई शुरुआत प्रभु आपको देगा. यीशु के पास आना है. और आगे लिखा है 19 वचन में ಮುಂದೆ ಹೇಳಲ್ಪಟ್ಟಿದೆ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ನಾವು ಪಶ್ಚಾತ್ತಾಪಪಟ್ಟು ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಹತ್ರ ತಿರುಗಿ ಬಂದರೆ, ದೇವರ ವಾಕ್ಯವನ್ನು ನಾವು ವಿಧೇಯರಾದರೆ ಏನಾಗುತ್ತೆ? ದೇಶದ ಮೇಲನ್ನು ಅನುಭವಿಸುವಂತೆ ದೇವರು ಮಾಡ್ತಾರೆ. ಎಲ್ಲ ಒಳ್ಳೆ ಪದಾರ್ಥಗಳನ್ನು, ಊಟವನ್ನು, ದವಸ ಧಾನ್ಯ, ಎಲ್ಲ ಆಶೀರ್ವಾದಗಳನ್ನು ನಮಗೆ ದೇವರು ಕೊಡ್ತಾರೆ. ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೇ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ನಾವು ವಿಧೇಯರಾಗದೆ ದೇವರಿಗೆ ವಿರೋಧವಾಗಿ ನಡೆದರೆ ಕತ್ತಿಯ ಬಾಯಿಗೆ ನಾವು ತುತ್ತಾಗ್ತೇವೆ. ಅಂದರೆ ವಿನಾಶಕ್ಕೆ ಕಾರಣರಾಗ್ತದೆ, ಹಾನಿ ಬರ್ತದೆ, ಎಷ್ಟೋ ನಷ್ಟ ಅನುಭವಿಸ್ಬೇಕಾಗ್ತದೆ. ಈ ಮಾತು ಯೆಹೋವನೇ ನುಡಿದದ್ದು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋದಾದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಾವು ಮಾಡುವಂಥ ಕೆಲಸದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಕಮ್ ಬ್ಯಾಕ್ ಟು ಗಾಡ್. ದೇವರ ಹತ್ರ ತಿರುಗಿ ಬನ್ನಿರಿ, ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಬೇಡಿರಿ, ದೇವರ ವಾಕ್ಯದಂತೆ ನಡೀರಿ. ದೇವರು ಉತ್ತಮವಾದಂಥ ಪದಾರ್ಥಗಳನ್ನು, ಆಶೀರ್ವಾದಗಳನ್ನು, ಮೇಲುಗಳನ್ನು ನಿಮ್ಮ ಕುಟುಂಬದಲ್ಲಿ ಒದಗಿಸ್ತಾನೆ. ಪ್ರೈಸ್ ದ ಲಾರ್ಡ್. ನೀವು ಎಂಥ ದೊಡ್ಡ ಪಾಪ ಮಾಡಿದಾದರೂ ಕೂಡ ಯೇಸು ಸ್ವಾಮಿ ನಿಮ್ಮ ಎಲ್ಲ ಪಾಪಗಳಿಂದ ನಿಮ್ಮನ್ನು ಬಿಡಿಸ್ತಾನೆ, ಪರಿಶುದ್ಧನಾಗಿ ಮಾಡ್ತಾನೆ, ಹಿಮ್ಮದಷ್ಟು ಬೆಳ್ಳಗೆ ಮಾಡ್ತಾನೆ. ಹಲ್ಲೆಲೂಯಾ. ಕಮ್ ಬ್ಯಾಕ್ ಟು ಗಾಡ್. ರಿಸೀವ್ ಹಿಸ್ ಫರ್ಗಿವ್ನೆಸ್, ರಿಸೀವ್ ಹಿಸ್ ಮರ್ಸಿ. ಸುಂಕದವನು, ತೆರಿಗೆಯಿಸಿಕೊಳ್ಳುವವನು ಮಂದಿರ ದೇವಾಲಯದೊಳಗೆ ಹೋಗುವುದಕ್ಕೂ ಕೂಡ ಆತನ ಮನಸ್ಸು ಇದು ಮಾಡಲಿಲ್ಲ. ಅಂದರೆ ಅಷ್ಟು ತನ್ನನ್ನು ತಗ್ಗಿಸಿಕೊಂಡ, ಆಕಾಶದ ಮೇಲೆ ಕೂಡ ತಲೆ ಎತ್ತಲಿಕ್ಕೆ ಮನಸ್ಸು ಮಾಡಲಿಲ್ಲ. ಅಷ್ಟು ತನ್ನನ್ನು ತಗ್ಗಿಸಿಕೊಂಡು ಹತ್ತು ದೇವರ ಹತ್ರ ಕ್ಷಮಾಪಣೆ ಬೇಡಿದಾಗ ದೇವರು ಆತನಿಗೆ ಕ್ಷಮಿಸಿದರು. ಇಫ್ ವಿ ಕಮ್ ಬ್ಯಾಕ್ ಟು ಗಾಡ್, ಹಿ ಇಸ್ ರೆಡಿ ಟು ಫರ್ಗಿವ್ ಅಸ್, ಹಿ ಇಸ್ ರೆಡಿ ಟು ಗಿವ್ ಅಸ್ ನ್ಯೂ ಲೈಫ್, ನ್ಯೂ ಬಿಗಿನಿಂಗ್, ಬ್ರ್ಯಾಂಡ್ ನ್ಯೂ ಸ್ಟಾರ್ಟ್. ಸೊ ಕಮ್ ಬ್ಯಾಕ್ ಟು ಗಾಡ್ ಆ್ಯಂಡ್ ರಿಸೀವ್ ಹಿಸ್ ಫರ್ಗಿವ್ನೆಸ್, ರಿಸೀವ್ ಆಲ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ದೇವರ ಈ ವಾಕ್ಯದಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಅಪ್ಪ, ಈ ಸುಂದರವಾದ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ದೇವರಿಗೆ ಕೇಳಿ ಅದನ್ನು ಪಾಲಿಸುವಂತೆ ಸಹಾಯ ಮಾಡು. ನಿನ್ನ ಕಡೆ ಬಂದು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಬೇಡಿ ತಿರುಗಿ ನಿಮ್ಮ ಹತ್ರ ಬರುವಂತೆ ಕೃಪೆ ಮಾಡು. ಅಪ್ಪ, ಇವರನ್ನು ರಕ್ಷಿಸು.
ಎಲ್ಲ ಉತ್ತಮ ಆಶೀರ್ವಾದಗಳಿಂದ ತುಂಬಿಸುವಪ್ಪ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಿರೋ ಒಬ್ಬೊಬ್ಬರನ್ನ ಮುಟ್ಟು ಸ್ವಾಮಿ, ಅವರಿಗೆ ಆಶೀರ್ವಾದ ಮಾಡು, ಆತ್ಮಿಕತೆಯಲ್ಲಿ ಬಲಪಡಿಸು, ವಾಕ್ಯದಲ್ಲಿ ಬಲಪಡಿಸು, ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಒದಗಿಸು. ಅವರು ಮಾಡುತ್ತಿರುವಂಥ ಪ್ರಾರ್ಥನೆಯನ್ನಪ್ಪ ಆಲಿಸು ಕರ್ತನೆ, ಉತ್ತರ ಕೊಡು ಎಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ. ದೇವರ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತೆ ಲೈವ್ ಬರುವಾಗ ನೀವು ಜಾಯಿನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ.